ಗುಡ್ ಮಾರ್ನಿಂಗ್. 9 o'clock ಆಗಿದೆ. ಜಸ್ಟ್ ಇವಾಗ ತಾನೇ ಇದ್ದೆ. ಎದ್ದು ಈಗ ಅಪ್ಪ ಅಮ್ಮ ಬರ್ತಾ ಇದ್ದಾರೆ, ಎಲ್ಲ ಹೊರಗಡೆ ಹೋಗ್ಬೇಕಂತ. ಸೊ ಅಲ್ಲಿಗೆ ಹೋಗಿ ರೆಡಿ ಆಗಬೇಕು. ಎಲ್ಲಿಗೆ ಹೋಗ್ತೀನಿ ಏನು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಹಾಟ್ ವಾಟರ್ ಕುಡಿತೀನಿ, ಅದು ತುಂಬ ಒಳ್ಳೆ ಅಭ್ಯಾಸ. ಈಗ ಸಂಡೇ ಆಗಿರೋದ್ರಿಂದ ತಲೆಗೆ ಆಯಿಲ್ ಹಾಕಬೇಕು. ಸೊ ಇದೇ ಆಯಿಲ್ ನಾನು ಯೂಸ್ ಮಾಡ್ತಾರೆ. ಇದು ಮನೆಯಲ್ಲೇ ಕಾಯಿಸಿರೋ ಎಣ್ಣೆ, ನಮ್ಮಮ್ಮ ಕಾಯಿಸ್ಕೊಟ್ಟಿರೋದು. ಫ್ರಿಜ್ಜೇ ಆಗಿಬಿಟ್ಟಿದೆ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಆಯಿಲ್ನ ಅಪ್ಲೈ ಮಾಡೋದಂತ ಯಾರೂ ಮರಿಬೇಡಿ. ಡ್ಯಾಂಡ್ರಫ್ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ. ಆಯಿಲ್ ಒಂದು ಬಟ್ಲು ಇತ್ತು, ಅದು ಎಲ್ಲೋ ಇತ್ತು ಅಂತ ಗೊತ್ತು. ಸೊ ಕೈಯೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಕೂದಲಿಗೆ ಅಪ್ಲೈ ಮಾಡೋದಕ್ಕಿಂತ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಬೇಕು ಆಯಿಲ್. ಕೆಲವು ಸುಮ್ಮನೆ ಕೂದಲು ಮೇಲೆ ಬೇಜಾನ್ ಎಣ್ಣೆ ಹಾಕಿಟ್ಟಿರ್ತಾರೆ. ಎಣ್ಣೆ ಇದು ಸೋರ್ತಾ ಇರುತ್ತೆ ಅವ್ರ ಫೇಸ್ ಮೇಲೆ. ಕರೆಕ್ಟಾಗಿ ಸ್ಕ್ಯಾಲ್ಪಿಗೆ ಆಯಿಲ್ ಅಪ್ಲೈ ಮಾಡಿ. ಸೊ ದಟ್ ಚೆನ್ನಾಗಿ ಬಿಡೋ ಸ್ಟ್ರಾಂಗ್ ಆಗಬೇಕು ಅದಕ್ಕೆ. ಮತ್ತು ಆಯಿಲ್ನ ಯಾವ್ದಾದ್ರು ಆಯಿಲ್ ಅಪ್ಲೈ ಮಾಡಿ, ಒಟ್ಟಿನಲ್ಲಿ ಅಪ್ಲೈ ಮಾಡೋದಂತೂ ಮರಿಬೇಡಿ ಅಷ್ಟೆ. ಅಪ್ಲೈ ಮಾಡಿ ಒಂದು 5 minutes ಆದರೂ ಹಾಗೆ ಒಂದು ಮಸಾಜ್ ಮಾಡಿ ಕೈಯಲ್ಲೇ. ಇವಾಗೇನು ಎಷ್ಟೊಂಥರ ಟೂಲ್ಸ್ ಬಂದಿದೆ, ಯೂಸ್ ಮಾಡಿದ್ರೆ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಕೈದು ಟಿಪ್ ಇರುತ್ತಲ್ಲ, ನೇಲ್ಸ್ ಯೂಸ್ ಮಾಡಬಾರ್ದು. ಕೈ ಟಿಪ್ಪಲ್ಲಿ ಮಾತ್ರ ಸ್ಲೋ ಆಗಿ ಈಗ ಮಸಾಜ್ ಮಾಡಬೇಕು. ಆವಾಗ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ನನ್ನ ಕೂದಲು ತುಂಬ ಏರ್ ಲಾಸ್ ಆಗ್ತಿತ್ತು ನಾನು ಹಾಸ್ಟೆಲಲ್ಲಿದ್ದಾಗ. ಆ್ಯಕ್ಚುಲಿ ನಾನು ಹಾಸ್ಟೆಲಲ್ಲಿದ್ದೆ ಇಂಜಿನಿಯರಿಂಗ್ ಮಾಡಬೇಕಾದ್ರೆ. ಸೊ ಅಲ್ಲಂತೂ ಫುಲ್ ಏರ್ ಫಾಲ್ ಆಗ್ತಿತ್ತು. ಕೂದಲು ಎಷ್ಟು ತಿನ್ನಾಗ್ಬಿಟ್ಟಿದೆ ಅಂದರೆ ಬರೀ ಇಷ್ಟ ಆಗಿತ್ತು, ಇಷ್ಟು ಒಂದು ಕಡೆ ಎಷ್ಟಿದೆ ಅಷ್ಟು. ಆ್ಯಂಡ್ ಇವಾಗೆಲ್ಲ ನೀಟಾಗಿ ಏರ್ ಕೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ಚೆನ್ನಾಗಿ ರೀಗೇನ್ ಆಗಿದೆ ಕೂದಲು. ಆಮೇಲಿಂದ ನೀವು ಈ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬರೋರ್ದು ಕೂದಲೆಲ್ಲ ನೋಡಿ ಸುಮ್ಮನೆ ಫೇಕ್ ಇದಕ್ಕೆ ಇದು ಮರಳಾಗ್ಬಿಡಿ. ಯಾಕಂತ ಹೇಳಿದರೆ ಇವಾಗ ಅವರೆಲ್ಲ ಸ್ಟೈಲಿಂಗ್ ಮಾಡ್ಕೊಂಡಿರ್ತಾರೆ. ಅವ್ರ ಕೂದಲು ಫ್ರಿಜ್ ಇರುತ್ತೆ, ಎಲ್ಲ ಇರುತ್ತೆ, ಬಟ್ ಅವರೆಲ್ಲ ಸ್ಟೈಲಿಂಗ್ ಮಾಡಿರ್ತಾರೆ. ಸ್ಟೈಲಿಂಗ್ ಮಾಡಿ ಏರ್ ಸ್ಟೈಲ್ ಮಾಡಿ ಆಮೇಲಿಂದ ನಿಮ್ಗೆ ತೋರಿಸ್ತಾ ಇರ್ತಾರೆ. ಸೊ ನೀವೇನು ಹೋಗ್ತೀರ, ಅವ್ರದ್ದು ಏನು ಅಷ್ಟು ಸಖತ್ತಾಗಿದೆ ಕೂದಲು, ಅವ್ರು ಹೇಳಿದ ಪ್ರಾಡಕ್ಟ್ಸೆಲ್ಲ ಯೂಸ್ ಮಾಡೋಣ ಅಂತ. ನಾನು ಇದುವರೆಗೂ ಏರ್ ಕೇರ್ಗೆ ಯಾವುದೇ ಥರ ಬೇರೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿಲ್ಲ. ಸ್ಕಿನ್ ಕೇರಿಗೆ ಮಾತ್ರ ಡಿಫ್ರೆಂಟ್ ಪ್ರಾಡಕ್ಟ್ಸ್ನ ಟ್ರೈ ಮಾಡಿದ್ದೀನಿ. ಏರ್ ಕೇರ್ಗೆ ಜಸ್ಟ್ ಬೇಕಾದ್ರೆ ನೀವು ಶ್ಯಾಂಪೂಸ್ ಕಂಡೀಷನರ್ ಅದನ್ನು ಟ್ರೈ ಮಾಡಿ, ಪರವಾಗಿಲ್ಲ. ಅಂಟಿಲ್ ಆ್ಯಂಡ್ ಅನ್ಲೆಸ್ ನೀವೇ ಯೂಸ್ ಮಾಡಿ ಅದು ನಿಮ್ಗೆ ವರ್ಕ್ ಆಗುತ್ತೆ ಇಲ್ಲ ಅಂತ ನಿಮಗೆ ಗೊತ್ತಾಗೋ ತನಕ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಟ್ರೈ ಮಾಡಿ, ನೀವೇ ಟ್ರೈ ಮಾಡಿ ನೋಡಿ ಏರ್ ಫಾಲ್ ಆಗುತ್ತಾ ಇಲ್ವಾ ಅಂತ. ಸುಮ್ಮನೆ ಯಾರೇನೋ ಹೇಳಿದ್ರು ಅಂತ ಯೂಸ್ ಮಾಡೋದಕ್ಕೆ ಹೋಗ್ಬಿಡಿ. ಅದು ಕೆಲವೊಬ್ರಿಗೆ ವರ್ಕ್ ಆಗುತ್ತೆ, ಕೆಲವೊಬ್ರಿಗೆ ವರ್ಕ್ ಆಗೋಲ್ಲ. ಸೆರಮ್ಸು ಅಷ್ಟೇ. ಇವಾಗ ಎಷ್ಟೊಂದು ಥರ ಸೆರಮ್ಸ್ ಇದೆ ಇವಾಗ, ಏರ್ ಸೆರಮ್ಗಳು. ಕೆಲವೊಬ್ರಿಗೆ ಒಂದೊಂದು ವರ್ಕ್ ಆಗುತ್ತೆ, ಕೆಲವೊಬ್ರಿಗೆ ಒಂದೊಂದು ವರ್ಕ್ ಆಗೋಲ್ಲ. ಸೊ ಅವ್ರಿಗೆ ಏನು ವರ್ಕ್ ಆಗಿರುತ್ತೆ, ಕೆಲವೊಬ್ರು ಅದನ್ನೇ ಹೇಳ್ತಾರೆ, ನೀವು ಅದನ್ನು ನೋಡಿ ನನಗೂ ವರ್ಕ್ ಆಗುತ್ತೆ ಅಂತ ತೊಗೊಳ್ಳೋದು ವೇಸ್ಟ್. ನೀವು ಏನಾದರೂ ಟ್ರೈ ಮಾಡ್ತೀನಿ ನನ್ನ ಕೂದಲಿಗೆ ಅನ್ನೋದಾದರೆ ಟ್ರೈ ಮಾಡಿ ನೋಡಿ. ವರ್ಕ್ ಆದರೂ ಆಗ್ಬೋದು, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿದ್ರೆ ಅಷ್ಟೇ. ಏನಾದರೂ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ, ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿ ಏನಾದ್ರು ಡಿಫ್ರೆಂಟ್ ಪ್ರಾಡಕ್ಟ್ ಯೂಸ್ ಮಾಡಿ ನೋಡಿ. ಮಿನಿಮಮ್ ಅಂತ ಹೇಳಿದ್ರು ನಿಮ್ಗೆ ಯಾವುದೇ ಸ್ಕಿನ್ ಕೇರ್ ಆಗಲಿ ಏರ್ ಕೇರ್ ಪ್ರಾಡಕ್ಟ್ಸ್ ಆಗಲಿ ಮಿನಿಮಮ್ ಅಂದರೂ ಒಂದು 3 months ಆದರೂ ನೀವು ಕನ್ಸಿಸ್ಟೆಂಟಾಗಿ ಯೂಸ್ ಮಾಡಬೇಕು. ಕೆಲವೊಬ್ರು ಇರ್ತಾರೆ ಸುಮ್ಮನೆ 1 ವೀಕು ಕೂಡ ಇಲ್ಲ, ಒಂದು 3 days ಯೂಸ್ ಮಾಡಿ ನನಗೇನು ರಿಸಲ್ಟೇ ಬಂದಿಲ್ಲ, ಈ ಪ್ರಾಡಕ್ಟ್ ವೇಸ್ಟು, ಹಂಗಲ್ಲ.
ನೀವು ಈಗ ಯೂಸ್ ಮಾಡ್ತಾ ಇದ್ದೀರಾ, ಮತ್ತು ನಿಮ್ಮ ಲೈಫ್ ಸ್ಟೈಲ್ ಯಾವ ಥರ ಇದೆ, ಎಷ್ಟು ಗಂಟೆಗೆ ಎದ್ದೇಳ್ತೀರಾ, ಎಷ್ಟು ಗಂಟೆಗೆ ಮಲಗ್ತೀರಾ, ನೀರೆಷ್ಟು ಕುಡಿತೀರಾ, ಊಟ ಯಾವ ಥರದ್ದು ಮಾಡ್ತಾಯಿದ್ದೀರಾ, ಮತ್ತು ನೀವು ಬೆಟರ್ ಅಂದರೆ ನೀವು ಒಂದು ಸತಿ ಏನಾದ್ರು ನಿಮ್ಗೆ ತುಂಬ ಏರ್ ಫಾಲು ಅಥವಾ ಸ್ಕಿನ್ ಏನಾದ್ರು ರಿಲೇಟೆಡ್ ಆಗ್ತಿದೆ ಅಂತ ಹೇಳಿದ್ರೆ ಒಂದು ಸತಿ ಎಲ್ಲ ಥರ ಬ್ಲಡ್ ಟೆಸ್ಟ್ ಮಾಡಿಸ್ಬಿಡಿ. ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ ಏನಾದರೂ ಕಮ್ಮಿ ಇದೆ, ಐರನ್ನು ಕ್ಯಾಲ್ಶಿಯಮು ಅಥವಾ ಯಾವ್ದಾದ್ರು ವಿಟಮಿನ್ಸು ಏನಾದರೂ ಕಮ್ಮಿ ಇದೆಯಾ ಅಂತ ಗೊತ್ತಾದಾಗ ನೀವು ಅವಾಗ ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಸೊ ಅದಕ್ಕೆ ಏನಾದ್ರು ಸಪ್ಲಿಮೆಂಟ್ಸ್ ಕೊಡ್ತಾರೆ, ಅದರಿಂದನೂ ನಿಮ್ಗೆ ಏನಾದ್ರು ಲಾಸ್ ಆಗ್ತಾ ಇರ್ಬೋದು. ಈ ಪ್ರಾಡಕ್ಟ್ಸ್ ಎಲ್ಲ ಲೈಕ್ ಒಂದು 20-30% ಹೆಲ್ಪ್ ಮಾಡಿದ್ರೆ ಎಲ್ಲ ಫ್ಯಾಕ್ಟರ್ಸ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ನಿಮ್ಮ ಸ್ಲೀಪ್ ಸೈಕಲ್ ಇರ್ಬೋದು, ನೀವು ಫುಡ್ ಇರ್ಬೋದು, ನೀವು ಎಕ್ಸಸೈಸ್ ಮಾಡೋದಿರ್ಬೋದು, ಸೊ ಎಲ್ಲ ಕೂಡ ಅದರಲ್ಲಿ ಇನ್ವಾಲ್ವ್ ಆಗುತ್ತೆ. ಸುಮ್ಮನೆ ಏನೋ ಪ್ರಾಬ್ಲಮ್ ಇರುತ್ತೆ, ನಾವು ಏನೋ ನೋಡಿ ಯಾವುದೋ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಲೈಕ್ ಆಮೇಲೆ ಅದಿನ್ನೇನೋ ಆಗುತ್ತೆ. ಇಲ್ಲಾಂದರೆ ಒಂದೊಂದ್ಸತಿ ಏನೋ ನಿಮ್ಗೆ ರಿಸಲ್ಟ್ಸೇ ಸಿಗದೆ ಇರ್ಬೋದು, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೋಬೋದು. ಸೊ ಒಂದು ಸತಿ ನೀವು ಬೆಸ್ಟ್ ಅಂದರೆ ಒಂದು ಸತಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ಲೈಕ್ ಎಲ್ಲ ಥರ ವಿಟಮಿನ್ಸ್ ಎಲ್ಲ ಕರೆಕ್ಟಾಗಿದೆಯಾ, ಕ್ಯಾಲ್ಶಿಯಮ್ ಕರೆಕ್ಟಾಗಿದೆಯಾ ಇದೆಲ್ಲ ನೋಡಿ ಆಮೇಲೆ ನೀವು ರಿಗಾರ್ಡಿಂಗ್ ದಟ್ ಏನು ಪ್ರಾಡಕ್ಟ್ಸ್ ತೊಗೋಬೇಕು ಅಂತ ಡಾಕ್ಟರ್ ಏನೇ ಹೇಳ್ತಾರೆ ಅಥವಾ ಏನೇ ಸಪ್ಲಿಮೆಂಟ್ಸ್ ತೊಗೋಬೇಕು. ಸೊ ಅದ್ರ ಜೊತೆಗೆ ನೀವು ಯಾವ್ದಾದ್ರು ಒಳ್ಳೆ ಪ್ರಾಡಕ್ಟ್ನ ಯೂಸ್ ಮಾಡಿದಾಗ ನಿಮಗೆ ಸ್ಕಿನ್ನು ಮತ್ತು ಏರು ಸ್ವಲ್ಪ ಚೆನ್ನಾಗಾಗುತ್ತೆ. ಆಮೇಲೆ ಕೆಲವೊಬ್ರದ್ದು ಜೆನೆಟಿಕ್ಸ್ ಇರುತ್ತೆ. ಈಗ ಹುಡುಗರಲ್ಲಿ ನಾವು ನೋಡ್ಬೋದು, ಈಗ ಅಪ್ಪಂದಿರಿಗೆ ಅವ್ರಿಗೆಲ್ಲ ಕೂದಲಿಲ್ಲ ಅಂತ ಹೇಳಿದ್ರೆ ಹುಡುಗರಿಗೂ ಕೂದಲಿಲ್ಲ, ಜೀನ್ಸ್ ಕೂಡ ಇರುತ್ತೆ. ಎವ್ರಿ ಫ್ಯಾಕ್ಟರ್ಸ್ ಮ್ಯಾಟರ್ಸ್. ನಮಗೇನು ಗೊತ್ತಿಲ್ಲ ಅಷ್ಟೇ, ನಾವೇನು ಡಾಕ್ಟರ್ಸ್ ಅಲ್ಲ. ಸೊ ನಮಗೇನು ತಿಳಿದಿರೋ ಮಟ್ಟಿಗೆ ಹೇಳ್ತಾ ಇದ್ದೀನಿ ಅಷ್ಟೆ. ಸೊ ಇವಾಗ ಸ್ಕ್ಯಾಲ್ಪ್ಗೆಲ್ಲ ಮಾಡಿದ್ದೀನಿ. ಕೂದಲು ಎಂಡಿಗೆ ಇಷ್ಟಿತ್ತು ಕೂದಲು ನಂದು. ಇಷ್ಟಿತ್ತು. ಒಳ್ಳೆ ದಪ್ಪನಿದೆ, ಏನು ಸ್ಟೈಲಿಂಗ್ ಮಾಡಿದ್ರೆ ಇನ್ನೂ ಆ್ಯಕ್ಚುಲಿ ಚೆನ್ನಾಗೇ ಕಾಣುತ್ತೆ. ಬಟ್ ನಂಗೆ ಅದೆಲ್ಲ ಏನು ಬೇಡ. ಫಸ್ಟ್ ಆ್ಯಕ್ಚುಲಿ ನಾನು ತುಂಬ ಸ್ಟೈಲಿಂಗ್ ಟೂಲ್ಸ್ ಯೂಸ್ ಮಾಡ್ತಿದ್ದೆ, ಯಾಕಂದರೆ ನಂಗೆ ತುಂಬ ಇನ್ಸೆಕ್ಯೂರ್ ಇದೆ ನನ್ನ ಕೂದಲು ಬಗ್ಗೆ, ಅದನ್ನು ನಿಮ್ಗೆ ಹೇಳ್ತೀನಿ. ಸೊ ಅದೆಲ್ಲ ಬಿಟ್ಟಾದ್ಮೇಲಿಂದ ನನ್ನ ಕೂದಲು ಯಾವ್ಯಾವ ಥರ ಚೇಂಜಸ್ ಆಯಿತು ಅಂತಲೂ ಹೇಳ್ತೀನಿ. ಆಮೇಲಿಂದ ಬೆಸ್ಟ್ ಏರ್ ಟೂಲ್ ಯಾವುದು ನಿಮಗೆ ಸ್ಟೈಲ್ ಮಾಡೋದಕ್ಕೆ ಅಂತಲೂ ನಾನು ನಿಮ್ಗೆ ತೋರಿಸ್ತೀನಿ ವಿತಿನ್ ಬಡ್ಜೆಟ್. ಈಗ ಎಷ್ಟೊಂದು ಜನ ಕಾಲೇಜ್ ಸ್ಟೂಡೆಂಟ್ಸು, ವರ್ಕಿಂಗ್ ಹೋಗೋರು, ಎಷ್ಟೊಂದು ಜನ ಇವಾಗ ವಿತಿನ್ ಬಡ್ಜೆಟ್ ಹುಡುಕ್ತಾ ಇರ್ತಾರೆ ಸೊ ಸ್ಟೈಲಿಂಗ್ ಮಾಡೋದಕ್ಕೆ. ಸೊ ಆ ಥರದ ಪ್ರಾಡಕ್ಟ್ ಯಾವುದಂತಲೂ ನಿಮ್ಗೆ ತೋರಿಸ್ತೀನಿ. ಮತ್ತು ಇಲ್ಲಿ ನೀವು ಬ್ಯಾಂಗ್ಳೂರಲ್ಲಿ ಎಲ್ಲಿ ಲೈಕ್ ಕಮ್ಮಿ ಕಾಸ್ಟಲ್ಲಿ ಬಟ್ಟೆನ ಪರ್ಚೇಸ್ ಮಾಡ್ಬೋದು, ಚೆನ್ನಾಗಿರೋ ಬಟ್ಟೆನ ಅಂತ ನಿಮ್ಗೆ ತೋರಿಸ್ತೀನಿ. ನಾಟ್ ಜಯನಗರ್ ಅಥವಾ ಯಾವುದು ಮಲ್ಲೇಶ್ವರಂ ಅದೂ ಅಲ್ಲ. ಸೊ ಅದೆಲ್ಲ ಬ್ಲಾಗ್ಸ್ ಬರುತ್ತೆ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನಂದು ವೇವಿ ಏರ್ ಇರೋದ್ರಿಂದ ನಾನು ಆ್ಯಕ್ಚುಲಿ ಒಂದು ಸತಿ ತಲೆ ಸ್ನಾನ ಮಾಡಿದಾಗೇ ಅದನ್ನು ಹಾಗೇ ಡ್ರೈ ಮಾಡಿ ಸ್ವಲ್ಪ ಅಂದರೆ ಸ್ಟೈಲಿಂಗ್ ಅಂದರೆ ಏನು ಹೀಟ್ ಟೂಲ್ಸ್ ಎಲ್ಲ ಯೂಸ್ ಮಾಡಲ್ಲ, ಹಾಗೇ ಸ್ವಲ್ಪ ಲೀವಿನ್ ಕಂಡೀಷನೆಲ್ಲ ಯೂಸ್ ಮಾಡಿ ಸ್ಟೈಲ್ ಮಾಡಿ ಬಿಟ್ಬಿಡ್ತೀನಿ. ಸೊ ದಟ್ ನಾನು ಈ ವೀಕಲ್ಲಿ ತಲೆ ಸ್ನಾನ ಮಾಡಿದಾಗ ಅಷ್ಟೇ ನಾನು ಏರ್ನ ಕೂಮ್ ಮಾಡೋದು. ಸೊ ನನಗೆ ಒಂದೇ ಸತಿಗೆ ಜಾಸ್ತಿ ಕೂದಲು ಬರುತ್ತೆ. ಸೊ ಅದನ್ನು ನೀವು ನೋಡಿ ಇಷ್ಟು ಕೂದಲು ಏರ್ ಲಾಸ್ ಆಗುತ್ತೆ ಅಂತೆಲ್ಲ ಅಂದ್ಕೊಳಕ್ಕೆ ಹೋಗ್ಬಿಡಿ. ಮಿನಿಮಮ್ ಇಷ್ಟು ಏರ್ ಲಾಸ್ ಅಂತ ಆಗುತ್ತೆ. ನೀವು ಏರ್ ಲಾಸ್ ಅಂತ ನೋಡೋದಕ್ಕಿಂತ ನಿಮ್ಗೆ ಎಷ್ಟು ಏರ್ ಫಾಲ್ ಆಗ್ತಿದೆ ಅದು ಅಷ್ಟು ನಿಮಗೆ ಅಲ್ಲಿ ಮತ್ತೆ ಆ ರೂಟಲ್ಲಿ ಮತ್ತೆ ನಿಮಗೆ ರೀಗೇನ್ ಆಗಬೇಕು, ಅದು ನಿಮ್ಗೆ ಇಂಪಾರ್ಟೆಂಟ್. ಏರ್ ಫಾಲ್ ಆಗ್ದೇನೇ ಯಾರಿಗೂ ಇರೋಲ್ಲ. ಬಿಕಾಸ್ ನಾವು ಆಚೆ ಎಷ್ಟು ಟ್ರಾಫಿಕಲ್ಲೆಲ್ಲ ಓಡಾಡ್ತೀವಿ, ಇಷ್ಟೆಲ್ಲ ಮಾಡ್ತೀವಿ. ಸೊ ಏರ್ ಫಾಲ್ ಆಗದೆ ಯಾರಿಗೂ ಇರೋಲ್ಲ. ಇವಾಗ ನೀವು ಮಲಗಿರ್ತೀರ, ಏನೋ ಸಿಕ್ಕಟ್ಟಿರುತ್ತೆ, ಪಕ್ಕ ಏರ್ ಫಾಲ್ ಆಗೇ ಆಗುತ್ತೆ. ಸೊ ನೀವು ಎಷ್ಟು ಏರ್ ಫಾಲ್ ಆಗ್ತಿದೆ, ಇವಾಗ ನಿಮ್ಗೆ ಇಷ್ಟು ಏರ್ ಫಾಲ್ ಆಗ್ತಿದೆ, ಅಷ್ಟನ್ನು ನೀವು ಮತ್ತೆ ಅಲ್ಲಿ ವಾಪಸ್ ರೀಗೇನ್ ಮಾಡಬೇಕು. ಅದು ಏರ್ ಕೇರ್ ರೊಟೀನ್. ಸೊ ಟಿಪ್ ಫುಲ್ಲು ಡ್ರೈ ಆಗಿಬಿಟ್ಟಿದೆ, ಅಲ್ಲಿಗೆ ಮಾತ್ರ ಆಯಿಲ್ ಅಪ್ಲೈ ಮಾಡೋಣ.
ಅದಕ್ಕೆಲ್ಲ ಏನಿಲ್ಲ. ಆದ್ರೆ ನೀನು ರೋಹಿಣಿನ ಏನಾದ್ರು ಸುಮ್ಮನೆ ಬಿಟ್ರೆ ಅವಳು ಸುಮ್ಮನೆ ಇರ್ತಾಳೆ. ನೀನೇ ಏನಾದ್ರು ಮಾಡಿಸ್ಕೋ, ಅವಳಿಗೂ ಭಯ ಇರುತ್ತೆ. ತಿಳಿಸು, ಫೋನ್ ಮಾಡು ಅಲ್ವಾ? ಮತ್ತು ನಾನು ನಿಮಗೆ ಎಷ್ಟೊಂದು ಜನ ಹುಡುಗಿರಿಗೆ ಸ್ಟ್ರಾಬೆರಿ ಲೆಗ್ ಪ್ರಾಬ್ಲಮ್ ಇರುತ್ತೆ ಅಂದರೆ ಇಲ್ಲೆಲ್ಲ ಒಂದು ಸ್ವಲ್ಪ ಗುಳ್ಳೆ ಗುಳ್ಳೆ ಥರ ಅಲ್ವಾ, ಆ ಏರ್ ಬರೋ ಇದರಿಂದ. ಸೊ ನನಗೂ ಆ ಥರ ಇತ್ತು, ಬಟ್ ಇವಾಗ ಫುಲ್ ಕಮ್ಮಿ ಆಗಿದೆ. ಸೊ ನಾನು ಏನು ಮಾಡಿದೆ ಅದಕ್ಕೆ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು. ಸೊ ಏನು ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ, ಏನು ಮಾಡಿದೆ ಅಂತ ನೀವು ಕೂಡ ಟ್ರೈ ಮಾಡ್ಬೋದು, ಒಂದು ಸತಿ ವರ್ಕ್ ಆದರೂ ಆಗ್ಬೋದಲ್ವಾ. ಸೊ ಇವಾಗ ಆಯಿಲ್ ಅಪ್ಲೈ ಆಯಿತು. ಈಗ ನಿಮ್ಮ ಫಿಂಗರ್ ಟಿಪ್ಸ್ ಇರುತ್ತಲ್ಲ, ಫಿಂಗರ್ ಟಿಪ್ಸ್ ಮಾತ್ರ ತೊಗೊಂಡು, ನೇಲ್ಸ್ ಯೂಸ್ ಮಾಡಬೇಡಿ. ಬೇಡಿಯಿಂದ ಬೆಂಕಿ ಪಟ್ಟದ ಬಿದ್ದ ಹಾಗೆ. ಎಕ್ಸಾಕ್ಟ್ಲಿ ಹಂಗೆ ಆಗಿದೆ ನಿನ್ ಸಿಚುಯೇಷನ್. ಮಾತಾಡ್ತೀನಿ, ಭಯ ಆಗ್ತಿದೆ ಕಣೆ. ಆಗ್ಲೇಬೇಕಮ್ಮ. ದಿನೇಶ ಅದು ಅಶಕ್ತ, ಇವನು ರೌಡಿ. ನಂಗೆ ಗೊತ್ತಿಲ್ಲ, ನೀನೇ ಮಾತಾಡು. ಒಳ್ಳೆ ಕಡೆ ತಗ್ಲಾಕೊಂಡಿದ್ಯ. ಹಲೋ, ಏನಮ್ಮ ನಿಮ್ದು? ಏನೇಳಿ ತಲೆ ಕೆಟ್ರೆ ನಾನು ಮನುಷ್ಯನೇ ಅಲ್ಲ. ಇವನೇನು ತಗೊಂಡಿದ್ದಾನೆ, ಹೋಗ್ಬಿಡ್ತಾನಮ್ಮ. ಅಷ್ಟು ಅಂತ ನಾನು ಹೇಳಿದ್ನ ನಿಮ್ಗೆ. ಸೀಲಕ್ ಬಿಡದೆ ತೆಂಗಿನಕಾಯಿಂದ ನೀರು ಆಚೆ ಬರ್ತದ. ಒಳ್ಳೆ ಕಥೆ ಐತಲ್ಲ ನಿಂದು, ಹೋಗ್ಲಿ ಬಿಡು. ಅವ್ನು ಇವತ್ತೆಲ್ಲ ಮಂಡಲ ಸುತ್ಕೊಳ್ತಾನೆ. ನಾನು ನೀನಿಬ್ರು ಜೈಲ್ ಹೋಗಿ ಸೇರ್ಕೊಳ್ಳೋಣ. ಅದೆಲ್ಲ ಬೇಡ ಪ್ಲೀಸ್. ಅವ್ನಿಗೂ ಟ್ರೀಟ್ಮೆಂಟ್ ಕೊಡ್ಸಲ್ಲ, ನೀನು ಟ್ರೀಟ್ಮೆಂಟ್ ತಗೊಳಕ್ ರೆಡಿ ಇಲ್ಲ. ಮಧ್ಯದಲ್ಲಿ ನನ್ನ ಕಾಂಪ್ರಮೈಸ್ ಮಾಡ್ತಿದ್ಯಲ್ಲ ಹುಡುಗಿ ನೀನು. ದುಡ್ಡು ಕೊಡ್ತೀಯಾ ಸರಿ, ಇಲ್ಲ ಸಾವು ಅವಂದು, ಸ್ಥಿತಿ ನಿಂದು. ಡಿಸೈಡ್ ಮಾಡು. ಇಲ್ಲ, ಆದಷ್ಟು ಬೇಗ ನಾನು ವ್ಯವಸ್ಥೆ ಮಾಡ್ತೀನಿ. ಅಷ್ಟು ಮಾಡು. ಸೊ ಇಷ್ಟ ಆಯಿತು. ಈಗ ನಾನು ಇಯರ್ ಫುಲ್ ಎಷ್ಟಾಗಿದೆ ಆಯಿಲ್ ಅಪ್ಲೈ ಮಾಡ್ಬೇಕಂತ ತೋರಿಸಿ. ತಲೆ ಸ್ನಾನ ಮಾಡ್ಬೇಕಾದ್ರೆ ಇನ್ನೂ ಆಗುತ್ತೆ. ಸೊ ಅದಕ್ಕೆಲ್ಲ ಏನು ಎದುರುಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಮೀರಾ ಸೂರ್ಯ ಮನೆ ಬಿಟ್ಟು ಹೋಗ್ತಾರೆ ಅಂತಂದ್ರೆ ಅದು ಆಗಲಿಲ್ಲ. ಆ ದಿನೇಶನ್ ಕಾಟ ತಪ್ಪತ್ತೆ ಅಂತ ಅನ್ಕೊಂಡ್ರೆ ಅದು ಆಗಲಿಲ್ಲ. ಸರಿಯಾಗಿ ತಗ್ಲಾಕೊಂಡಿದ್ದೀನಿ ಕಡೆ ನಾನು. ಸೊ ಇಷ್ಟು ನಾನು ನೀರು ಇವಾಗ ದಪ್ಪ ಆಗಿರೋದು. ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ಸಕ್ಕ ದಪ್ಪ ಆಯ್ತು, ಯಾಕಂದರೆ ನಾವು ಇವಾಗ ಏನು ಯೂಸ್ ಮಾಡಲ್ಲ ಅದು ಇದು ಅಂತ. ಆಮೇಲಿಂದ ದಿನ 2 ಜಡೆ ಹಾಕ್ಕೊಂಡು ಹೋಗ್ತೀವಿ. ಇವಾಗ ಎಲ್ಲಿ ಅಷ್ಟೆಲ್ಲ ಟೈಮೇ ಇಲ್ಲ. ಅವಾಗೆಲ್ಲ ಒಂದು ಚಿಕ್ಕವರಿದ್ದಾಗ 2 ಜಡೆ ಹಾಕ್ಸ್ಕೊಂಡು ಅಂತ ಅಳ್ತಾ ಇದ್ವಿ. ಇವಾಗ ಹಾಕ್ಸ್ಕೋಬೇಕಂತಂದ್ರೂ ಆಗ್ತಿಲ್ಲ. ಸೊ ಅಷ್ಟೆ. ಸೊ ಇಷ್ಟು ನಾನು ಏರ್ ಫಾಲ್ ಆಗಿರೋದು ಇವಾಗ. ಅಂದರೆ ಆಯಿಲ್ ಅಪ್ಲೈ ಮಾಡ್ಬೇಕಾದ್ರೆ ನಂದು ಇವಾಗ ಆ್ಯಕ್ಚುಲಿ ನಾನು ಕೂಮ್ ಮಾಡಿರಲ್ವಾ, ನಾನು ಬಾಚೆ ಇರಲ್ಲ. ತಲೆ ಸ್ನಾನ ಮಾಡಿದಾಗ ಅಷ್ಟೇ ಬಾಚ್ತೀನಿ, ದಿನ ನಾನು ತಲೆನ ಬಾಚೋದಕ್ಕೆ ಹೋಗಲ್ಲ. ಸೊ ಇವಾಗ ನಾನು ತಲೆ ಸ್ನಾನ ಮಾಡಬೇಕಾದ್ರೆ ಕಂಡೀಷ್ನರ್ ಹಾಕಿ ಆಮೇಲಿಂದ ಕೂಮ್ ಮಾಡ್ತೀನಿ. ಸೊ ಆವಾಗ ಒಂದಿಷ್ಟು ಏರ್ ಹೋಗುತ್ತೆ, ಒಂದಿಷ್ಟು. ಈಗ ಒಂದು ಹಾಫ್ ಆನ್ ಅವರ್ ಅಥವಾ ಒಂದು 3/4 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡ್ಕೊಂಡು ಬರ್ತೀನಿ. ಈಗ ತಾನೇ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ. ಅಪ್ಪ ಅಮ್ಮ ಬರ್ತಾಯಿದ್ದೀನಿ, ಲೇಟ್ ಆಗಿಬಿಡುತ್ತೆ, ಬೇಗ ರೆಡಿ ಆಗಿರೋ ಅಂತಂದರು. ಅದಕ್ಕೆ ತಲೆ ಸ್ನಾನ ಮಾಡಿಲ್ಲ, ಸುಮ್ಮನೆ ಹಾಗೆ ಮೈಗೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ತಲೆ ಸ್ನಾನ ಬಂದು ಸಾಯಂಕಾಲ ಮಾಡಬೇಕು, ಇಲ್ಲ ನಾನು ಅಮ್ಮನ ಹತ್ರ ಸರಿಯಾಗಿ ಬಯಸ್ಕೊತೀನಿ. ಯಾಕಂದರೆ ನಂಗೆ ತುಂಬ ಟೈಮ್ ಬೇಕು, ಲೈಕ್ 1-1.5 ಗಂಟೆ ಆದರೂ ಬೇಕು ನಾನು ತಲೆ ಸ್ನಾನ ಮಾಡ್ಕೊಂಡು ಬರೋದಕ್ಕೆ. ಸೊ ಅಷ್ಟು ಟೈಮ್ ತೊಗೊಂಡ್ರೆ ಇವಾಗ ನಮ್ಮಮ್ಮ ಬಂದು ಚೆನ್ನಾಗಿ ಬೈತಾರೆ. ಅದಕ್ಕೋಸ್ಕರ ಇವಾಗ ಬರೀ ಮೈಗೆ ಸ್ನಾನ ಮಾಡ್ಕೊ ಬಂದಿದ್ದೀನಿ. ಈಗ ಸ್ನಾನ ಎಲ್ಲ ಆಯಿತು, ರೆಡಿ ಆಗಿದ್ದೀನಿ. ಸ್ಕಿನ್ ಕೇರ್ ಮಾಡಬೇಕಷ್ಟೆ. ಮಾಡಿ ಅಮ್ಮನೇ ತಿಂಡಿ ತರ್ತೀನಿ ಅಂತ ಹೇಳಿದರು. ಮನೆಯಿಂದ ತರ್ತಾರೋ ಇಲ್ಲ ಹೋಟ್ಲಿಂದ ತರ್ತಾರೋ ಗೊತ್ತಿಲ್ಲ, ನೋಡಬೇಕು. ಸೊ ಅದನ್ನು ತಿಂದು ಅವ್ರು ಬಂದಿದ್ದ ತಕ್ಷಣ ತಿಂಡಿ ತಿಂದು ಹೊರಡೋದೆ. ಒಂದು ದಿನನೂ ಮಿಸ್ ಮಾಡಿದೆ ಸ್ಕಿನ್ ಕೇರ್ ಮಾಡಿ. ನಾನು ಹೇಳ್ತೀನಿ, ಬಟ್ ನಾನು ಎಷ್ಟೊಂದು ದಿನ ಮಿಸ್ ಮಾಡ್ತೀನಿ. ಆದರೆ ಬೆಳಗ್ಗೆ ಹೊತ್ತು ಮಾತ್ರ ಮಿಸ್ ಮಾಡಲ್ಲ, ನೈಟ್ ಹೊತ್ತು ಸ್ಕಿನ್ ಕೇರ್ ಮಾಡೋದು ಎಷ್ಟೊಂದು ದಿನ ಮಿಸ್ ಮಾಡ್ತೀನಿ. ಆಫೀಸಿಂದ ಬಂದು ಫುಲ್ಲು ಸುಸ್ತಾಗ್ಬಿಟ್ಟಿರುತ್ತೆ. ಸೊ ಅವಾಗೆಲ್ಲ ಯಾರು ಮಾಡ್ತಾರಪ್ಪ ಅಂತ ಅನಿಸುತ್ತೆ. ಸೊ ಆ ಥರ ಎಷ್ಟೊಂದು ಸತಿ ಮಿಸ್ ಮಾಡ್ತೀನಿ. ನೀವು ಯಾರಾದರೂ ಕನ್ಸಿಸ್ಟೆಂಟಾಗಿ ಇರೋದಕ್ಕಾದರೆ ಮಾಡಿ. ನಾನು ಕೂಡ ಮಾಡಬೇಕು, ಆಲ್ಮೋಸ್ಟ್ ಮಾಡ್ತೀನಿ. ಬಟ್ ಕೆಲವೊಂದು ದಿನ ಅಂತೂ ಆ ಟ್ರಾಫಿಕ್ಕು, ಆ ಧೂಳು, ದೇವರ ಸದ್ಯ ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನಿಸ್ತಾ ಇರುತ್ತೆ.
ಈ ಮಾಯ್ಶ್ಚರೈಸರ್ ನಂಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಫಸ್ಟ್ ನಾನು ಕೂಡ ಯಾವುದೇದೋ ಕಾಸ್ಟ್ಲಿ ಮಾಯ್ಶ್ಚರೈಸರ್ ಎಲ್ಲ ತರಿಸ್ತಿದ್ದೆ. ಎಷ್ಟು ಏನು ಒಂದು 50 ಗ್ರಾಮ್ಗೆಲ್ಲ ಅಥವಾ ಒಂದು 30 ಗ್ರಾಮ್ಸ್ಗೆಲ್ಲ 500 400 ಆ ಥರ. ಅದೆಲ್ಲ ನಾರ್ಮಲೇನೆ. ಬಟ್ ಎಷ್ಟೊಂದು ನಾನು ಜಾಸ್ತಿ ಕಾಸು ಕೊಟ್ಟು ತರಿಸಿರೋ ಮಾಯ್ಶ್ಚರೈಸರ್ಸು, ಸನ್ಸ್ಕ್ರೀನ್ಸು, ಸೆರಮ್ಸ್ಗಳೇ ನನಗೆ ಎಷ್ಟೊಂದು ಸತಿ ಪಿಂಪಲ್ಸು ಮತ್ತು ರ್ಯಾಷಸ್ಸು ಇದೆಲ್ಲ ಕಾಸ್ ಮಾಡಿದೆ. ಸೊ ಈಗ ಸನ್ಸ್ಕ್ರೀನ್ ಒಂದು ಅಪ್ಲೋಡ್ ಮಾಡಿದ್ರೆ ಮುಗೀತು. ಇನ್ನೇ ನಮ್ಮಮ್ಮ ಬರ್ತಾರೆ. ಹೇಗಿರೋ ತಲೆಗೆ ಎಣ್ಣೆ ಹಾಕಿದ್ದೀನಿ, ತಲೆ ಏನು ಮಾಡಲ್ಲ, ಈಗಿನ ಇರುತ್ತೆ. ಆಮೇಲೆ ಸ್ವಲ್ಪ ಬಟ್ಟೆ ಒಗ್ಯಕ್ಕೆ ಹಾಕ್ಬೇಕು. ಬ್ರಷೆಲ್ಲ ಬಟ್ಟೆ ಎಲ್ಲ ಒಗ್ಯಕ್ಕೆ ಹಾಕ್ಬಿಡ್ತೀನಿ ಬ್ರಷಲ್ಲಿ, ಒಗ್ದು ಒಣಗಾಕ್ಬೇಕು. ಕಿವಿಗೂ ಕೂಡ ಅಪ್ಲೈ ಮಾಡಿ. ಇಷ್ಟೇ. ಮಾಯ್ಶ್ಚರೈಸರ್ ಹಚ್ಚಿದಾಗ ಏನು ಸಾಫ್ಟ್ ಫೀಲ್ ಆಗುತ್ತೆ ಅಂದರೆ ನನಗೇನೆ ಈಗ ಮಾಡ್ಕೋಬೇಕಂತ ಅನ್ಸುತ್ತೆ ನನ್ನ ಸ್ಕಿನ್ ಅಂತ. ಈಗ ತಾನೇ ಅಪ್ಪ ಅಮ್ಮ ಬಂದರು, ಟೈಮ್ ಆಗುತ್ತೆ ಅಂತ ಹೊರಡ್ತಾ ಇದ್ದೀವಿ. ಅಪ್ಪ ಅಮ್ಮ ಏನು ತಿಂಡಿ ತಂದಿರಲಿಲ್ಲ, ಬಿಕಾಸ್ ಏನಾರು ಆರೋಗುತ್ತೆ ಅಂತ. ಅದೀಗ ಅಲ್ಲೇ ಹೋಗ್ತಾ ಒಂದವೇ ಎಲ್ಲರೂ ತಿಂಡಿ ತಿನ್ಕೊಂಡು ಹೋಗಬೇಕು. ಹಾಗೆ ಬಟ್ ಉಪನಗರ ಮೇಲೆ ಹೋಗ್ತಾ ಇದ್ವಿ. ಅಲ್ಲೊಂದು ಯಾವುದು ಕೃಷ್ಣ ಗ್ರ್ಯಾಂಡ್ ಅಂತ ಹೋಟೆಲ್ ಇದೆ. ಅಲ್ಲಿ ಹೋಗಿ ನಾನು ಇಡ್ಲಿ ವಡೆ ದಿಪ್ ತೊಗೊಂಡೆ. ದಿಪ್ ಚೆನ್ನಾಗಿರುತ್ತೆ. ಮತ್ತು ಅಮ್ಮ ಮಂಗಳೂರು ಬೋಂಡೆಲ್ಲ ತೊಗೊಂಡ್ರು. ಅದೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ನಾವು ಹೋಗಿದ್ದು ಡಿಮಾರ್ಟ್ಗೆ ಫಸ್ಟ್ ಶಾಪಿಂಗ್. ಅಂದರೆ ಹೊಸ ಮನೆಗೆ ಮೂವ್ ಆಗ್ತಿದ್ವಲ್ಲ, ಅಲ್ಲಿ ಶಾಪಿಂಗ್ ಮಾಡೋದಕ್ಕಂತ. ಕರ್ಟನ್ಸು ಅದು ಇದು ಮನೆ ಐಟಮ್ಸ್ ಗೊತ್ತಿರುತ್ತಲ್ಲ, ಕೆಲವೊಂದು ಆಲ್ರೆಡಿ ಮಂಡ್ಯದಿಂದ ತಂದಿದ್ರು. ಬಟ್ ಈಗ ಮನೆಗೆ ಹೊಸ ಐಟಮ್ಸ್ ಬೇಕಲ್ಲ, ಏನಾದ್ರು ಮಿಸ್ ಮಾಡಿರೋ ಐಟಮ್ಸ್ಗಳನ್ನ ಅಂತ ಇಲ್ಲಿ ಡಿಮಾರ್ಟ್ ಬಂದಿದ್ದೀವಿ. ಸೊ ಇಲ್ಲಿ ಶಾಪಿಂಗ್ ಮಾಡೋಷ್ಟರಲ್ಲಿ ಅದು ಅಂತ ತಲೆ ಕೆಟ್ಟೋಯ್ತು. ಫೈನಲಿ ಇವಾಗ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸಾಮಾನು ಪರ್ಚೇಸ್ ಮಾಡಿ ಬೇರೆ ಕಡೆ ಹೋಗ್ಬೇಕು ಶಾಪಿಂಗ್ಗೆ. ನೋಡೋಣ ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ. ಸೊ ಈಗ ಅಲ್ಲಿ ಡಿಮಾರ್ಟ್ಗೆ ಹೋಗಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಅಲ್ಲಿ ಪಾಪ್ಕಾರ್ನ್ ಕೊಡ್ತಾರೆ. ಅದು ಮ್ಯಾಜಿಕ್ ಮಸಾಲ ಅಂತ ಇರುತ್ತೆ. ಯಾರಾದರೂ ಹೋದಾಗ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸೊ ಅಲ್ಲಿಂದ ಡಿಮಾರ್ಟ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಮ್ಮ ಪಯಣ ಮಲ್ಲೇಶ್ವರಂ ಕಡೆ. ಇಲ್ಲ ಆ್ಯಕ್ಚುಲಿ ನಾವು ಬಂದಿದ್ದು ಮನೆ ಐಟಮ್ಸ್ ತೊಗೊಳ್ಳೋಣ ಅಂತ. ಬಟ್ ಅಲ್ಲಿ ಬಂದ್ವಿ, ಮನೆ ಐಟಮ್ಸ್ಗಿಂತ ಜಾಸ್ತಿ ಆ್ಯಕ್ಚುಲಿ ಬಟ್ಟೆನ ಪರ್ಚೇಸ್ ಮಾಡಿದ್ವಿ. ಅಲ್ಲೊಂದು ಶಾಪ್ ಇದೆ, ಲೈಕ್ ನಿಮಗೆ ಎಲ್ಲ ಆ ಶಾಪ್ ಅಡ್ರೆಸ್ ಎಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಮತ್ತು ನಾನು ಆ ಶಾಪಲ್ಲಿ ಪರ್ಚೇಸ್ ಮಾಡಿದ ಡ್ರೆಸ್ ಕಲೆಕ್ಷನ್ಸ್, ಮತ್ತು ಇನ್ನೂ ಒಂದು ಸ್ಟೋರ್ ಇದೆ, ಅಲ್ಲೂ ನಿಮಗೆ ಬಡ್ಜೆಟ್ ಫ್ರೆಂಡ್ಲಿ ದುಡ್ಡಲ್ಲೇ ನಿಮಗೆ ಬಟ್ಟೆ ಸಿಗುತ್ತೆ. ಸೊ ಅದೆಲ್ಲಿ ಅಂತ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಅಲ್ಲಿಂದ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಮ್ಮಂಗೆ ಅಲ್ಲಿ ಹಳ್ಳಿ ಮನೆ, ಮಲ್ಲೇಶ್ವರಮಲ್ಲಿ ಹಳ್ಳಿ ಮನೆ ಅಂತ ಒಂದು ಹೋಟೆಲ್ ಇದೆ, ಅಲ್ಲಿ ಹೋಗಿ ವೆಜ್ ತಗೊಂಡ್ವಿ. ನಮ್ಮಮ್ಮ ನಾನ್ ವೆಜ್ ತಿನ್ನಬೇಕು. ಈಗ ಅರೌಂಡ್ 4 o'clock ಆಗಿದೆ. ಇನ್ನೂ ಯಾರು ಲಂಚ್ ಮಾಡಿರಲಿಲ್ಲ, ಅದಕ್ಕೆ ನಾನು ನಮ್ಮಪ್ಪ ಬಿರಿಯಾನಿ ತೊಗೊಂಡು ಹೋಗ್ತಾ ಇದ್ದೀವಿ. ಈಗ ತಾನೇ ಜಸ್ಟ್ ಹೊರಗಡೆ ಎಲ್ಲ ಓಡಾಡಿ ಬಂದೆ, ಇನ್ನೂ ಊಟ ಕೂಡ ಮಾಡಿಲ್ಲ. ಈಗ ಹೋಗಿ ಡ್ರೆಸ್ ಚೇಂಜ್ ಮಾಡಿದೆ, ಈಗ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮಾಡಬೇಕು. ಬಿರಿಯಾನಿ ಅಂತೂ ಸಖತ್ತಾಗಿತ್ತು, ಒಳ್ಳೆಯದು. ಪೀಸೆಲ್ಲ ಎಷ್ಟು ಸಾಫ್ಟಾಗಿತ್ತು ಅಂದರೆ ಸೂಪರಾಗಿತ್ತು. ಈಗ ಊಟ ಆಯಿತು. ಊಟ ಮಾಡಿ ನಮ್ಮಮ್ಮ ಬಂದಿದ್ದರು, ಮನೆ ಶಿಫ್ಟಿಂಗ್ ನಡೀತಿತ್ತು. ಸೊ ಅದಕ್ಕೆ ಹೊಸ ಮನೆಗೆ ತೊಗೊಂಡೋಗೋಕ್ಕಂತ ಗಿಡ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಈಗ ಸ್ವಲ್ಪ ಹೊತ್ತು ಬೆಳಗ್ಗೆಯಿಂದ ಶಾಪಿಂಗ್ ಮಾಡಿ 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 ಸಾಕಾಗ್ಬಿಟ್ಟಿತ್ತು. ಈಗ ಸ್ವಲ್ಪ ಹೊತ್ತು ಹಾಗೆ ರಿಲ್ಯಾಕ್ಸ್ ಮಾಡೋದಷ್ಟೆ. ಈಗ ಸ್ವಲ್ಪ ಹೊತ್ತು ಹಾಗೆ ರಿಲ್ಯಾಕ್ಸ್ ಮಾಡ್ತಾಯಿದ್ದೀನಿ. ಈಗ ಟೈಮು ಅಷ್ಟು 5:55 ಆಗಿದೆ, ಆಲ್ರೆಡಿ 5:55 ಆಗಿದೆ. ಈಗ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಸ್ತಾಗ್ಬಿಟ್ಟೈತೆ ಬೆಳಗ್ಗೆಯಿಂದ ಶಾಪಿಂಗ್ ಮಾಡಿ ಆಮೇಲಿಂದ ಹೋಗಿ ಸ್ನಾನ ಮಾಡ್ಬೇಕು ತಲೆಗೆ. ಆಮೇಲಿಂದ ಸ್ವಲ್ಪ ಮನೆ ಶಿಫ್ಟಿಂಗ್ ಇದೆ ನಾಳೆ ನಂದು, ಅದ್ರ ಕೆಲಸ ಎಲ್ಲ ನೋಡ್ಕೋಬೇಕು. ಫುಲ್ ಈಗ ಮನೆಯೆಲ್ಲ
ನಾಳೆ ಶಿಫ್ಟ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಫುಲ್ ಮನೆಯಲ್ಲೇ ಗಜಿಬಿಜಿ ಆಗ್ಬಿಟ್ಟಿದೆ. ಮನೆ ಶಿಫ್ಟ್ ಮಾಡೋದಂತೂ ದೊಡ್ಡ ಕೆಲಸ ಗುರು. ನೋಡಿ ಇಲ್ಲಿ ಎಷ್ಟು ಐಟಮ್ಸ್ ಇದೆ. ಇನ್ನು ನಾನು ಈ ಬಟ್ಟೆಗಳೆಲ್ಲ ಸಾಗಿಸೋ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಇಷ್ಟೇ ಬಟ್ಟೆ ಅಲ್ಲ, ಈ ಟೈಮಲ್ಲಿ ಅನಿಸುತ್ತೆ ಯಾಕಪ್ಪ ಇಷ್ಟು ಬಟ್ಟೆ ತೊಗೊಂಡಿದ್ದೀವಿ ಅಂತ. ಆದರೆ ನಾವು ಹುಡುಗಿರ್ಗಳು ಗೊತ್ತಲ್ಲ, ಹಿಂಗೆ ಅನ್ಸಿದ್ರು ಹಾಕ್ಕೊಳ್ಳಿಲ್ಲ ಅಂದ್ರೂ ನಮಗಂತೂ ಬಟ್ಟೆ ಬೇಕೇ ಬೇಕು. ಈಗ ಬಟ್ಟೆ ಪ್ಯಾಕಿಂಗ್ ನಡೀತಿದೆ. ನಂದಂತೂ ಇಷ್ಟು ಬೇಜಾನ್ ಬಟ್ಟೆಗಳಿದೆ. ಏನು ಮಾಡೋದಂತಲೇ ಗೊತ್ತಾಗ್ತಾಯಿಲ್ಲ. ಮುಗ್ದಿರೋ ಅಷ್ಟು ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸಿ ತಲೆ ಸ್ನಾನ ಬಂದೆ. ಯಪ್ಪ ಸಾಕಾಗ್ಬಿಡ್ತು. ಇವಾಗ ಆಲ್ರೆಡಿ 10:30 ಆಗಿದೆ. ಸೊ ಈ ಥರ ಇರುತ್ತೆ ನನ್ನ ಕೂದಲು, ಲೈಕ್ ವಿತೌಟ್ ಸ್ಟೈಲಿಂಗ್. ಇವತ್ತಂತೂ ನನಗೆ ಕಂಡೀಷ್ನರ್ ಹಾಕೋದಕ್ಕೂ ಟೈಮ್ ಇರಲಿಲ್ಲ. ಸುಮ್ಮನೆ ಹಾಗೆ ಶ್ಯಾಂಪೂಲಿ ವಾಶ್ ಮಾಡಿರೋದು. ಸೊ ನಿಮ್ಮ ಕೂದಲು ಈ ಥರ ಇತ್ತು ಅಂದರೆ ವಿತೌಟ್ ಎನಿ ಸ್ಟೈಲಿಂಗ್ ಅಥವಾ ಏನು ಯೂಸ್ ಮಾಡಿದೆ, ಜಸ್ಟ್ ಶ್ಯಾಂಪೂ ಹಾಕಿ ತೊಳೆದಾಗ ಇದು ನಿಮ್ಮದು ವೇವಿ ಏರ್ ಇರುತ್ತೆ. ಎಷ್ಟೊಂದು ಜನ ಅದನ್ನು ಫ್ರಿಜಿ ಏರ್ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ಸೊ ನೀವು ವೇವಿಯನ್ನು ಮೇಂಟೈನ್ ಮಾಡಬೇಕಂತ ಹೇಳಿದ್ರೇ ಅದಕ್ಕೇ ಬೇರೆ ಮೆಥಡ್ಸ್ ಇರುತ್ತೆ. ನಾನೇನು ಅದನ್ನು ಕರೆಕ್ಟಾಗಿ ಫಾಲೋ ಮಾಡಲ್ಲ. ಇವಾಗ ನಾನು ಕೂಡ ಸ್ಟಾರ್ಟ್ ಮಾಡಿರೋದು. ಬಿಫೋರ್ ನಾನು ಏನು ಮಾಡ್ತಿದ್ದೆ ಅಂದರೆ, ಮೊದಲೆಲ್ಲ ಏರ್ ಸ್ಟೈಲಿಂಗ್ನೇ ಯೂಸ್ ಮಾಡಿಬಿಡ್ತಿದ್ದೆ, ಸ್ಟ್ರೈಟ್ನರು ಅದು ಇದು ಎಲ್ಲ. ಬಟ್ 1 ವರ್ಷದಿಂದ ಏರ್ ಸ್ಟ್ರೈಟ್ನರು, ಡ್ರೈಯರ್ ಆಗಲಿ ಏನು ಯೂಸ್ ಮಾಡಿಲ್ಲ. ಆವಾಗೇ ನನ್ನ ಏರು ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದು. ಸೊ ಯಾರು ಜಾಸ್ತಿ ಈಟಿಂಗ್ ಟೂಲ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಏರ್ ಫಾಲ್ ಆಗುತ್ತೆ, ಆಮೇಲೆ ಏರ್ ಡ್ಯಾಮೇಜ್ ಆಗುತ್ತೆ, ಏನೇನೋ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅಪ್ರೂಪಕ್ಕೆ ಯೂಸ್ ಮಾಡಿದ್ರೆ ಓಕೆ. ಇವತ್ತು ನಾನು ಕೂಡ ಆ್ಯಕ್ಚುಲಿ ನಾನು ಯೂಶ್ವಲ್ ಶವರ್ ರೊಟೀನ್ ಈ ಥರ ಇರೋಲ್ಲ. ಹೇಗಿರುತ್ತೆ ಅಂತ ನಾನು ಬೇರೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇವತ್ತು ನೋಡೋಣ, ಯಾಕಂದರೆ ಆಲ್ರೆಡಿ 10:30 ಆಗಿದೆ. ಕೂದಲು ಹೀಗೆ ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಅಷ್ಟರಲ್ಲಿ ತಲೆನೋವು ಬಂದುಬಿಡುತ್ತೆ. ಸೊ ಇವತ್ತೊಂದು ದಿನ ಏರ್ ಡ್ರೈ ಮಾಡ್ತೀನಿ. ಆಫ್ಟರ್ 1 ಇಯರ್ ಇವತ್ತೇ ಏರ್ ಡ್ರೈ ಮಾಡ್ತಾಯಿರೋದು. ಇಲ್ಲಾಂದರೆ ಬೆಳಗ್ಗೆ ಇವತ್ತೇ ತಲೆ ಸ್ನಾನ ಮಾಡಿಕೊಂಡು ಬಿಸಿಲಲ್ಲಿ ಡ್ರೈ ಆಗೋದಕ್ಕೆ ಬಿಟ್ಬಿಡ್ತೀನಿ. ಸೊ ನನ್ನ ಬೇಬಿ ಏರ್ ರೊಟೀನ್ ನಾನು ಏನು ಫಾಲೋ ಮಾಡ್ತಾಯಿದ್ದೀನಿ, ಪರ್ಫೆಕ್ಟ್ ಇದೆಯೋ ಇಲ್ವೋ ಅದು ನಂಗೆ ಗೊತ್ತಿಲ್ಲ. ಬಟ್ ನಾನೇನು ಫಾಲೋ ಮಾಡ್ತಾಯಿದ್ದೀನಿ ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಇವಾಗ ಡಿನ್ನರ್ ಮಾಡಿ ನಿದ್ದೆ ಮಾಡಬೇಕು. ಬೆಳಿಗ್ಗೆ ಬೇರೆ 5 ಗಂಟೆಗೆ ಎದ್ದು ಆಫೀಸಿಗೆ ಬೇರೆ ರೆಡಿಯಾಗಿ ಹೋಗಬೇಕು. ಸಾಕಾಗ್ಬಿಟ್ಟಿದೆ. ನಾಳೆ ಮನೆ ಶಿಫ್ಟಿಂಗ್ ನಡೆಯುತ್ತೆ. ನೋಡಿ, ಟೈಮ್ ಇತ್ತು ಅಂತ ಹೇಳಿದ್ರೆ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ, ಇಲ್ಲಾಂದರೆ ಇಲ್ಲ. ಸರಿ ಆಯಿತು, ಬಾಯ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್.